ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಮಲಿಂಗಾರೆಡ್ಡಿ ಹಾಗೆ ಉದ್ಯಮಿ ಮೋಹನ್ ದಾಸ್ ಪೈ ಅವರ ನಡುವೆ ಟ್ವೀಟ್ ವಾರ್ ಮುಂದುವರೆದಿದೆ. ಚರ್ಚೆಗೆ ಬನ್ನಿ ಅಂತ ಹೇಳಿ ಸಾರಿಗೆ ಸಚಿವರು ಹೇಳಿದ್ದಕ್ಕೆ ಮೋಹನ್ ದಾಸ್ ಪೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಚರ್ಚೆಗೆ ನಾನು ಸಿದ್ಧ, ಆದ್ರೆ ಎಂಡಿ ಜೊತೆಯಲ್ಲ ನಿಮ್ಮ ಜೊತೆ ಅಂತ ಹೇಳಿದ್ದಾರೆ. ಮತ್ತೆ ಟ್ವೀಟ್ ಮಾಡಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಚರ್ಚೆಗೆ ನಾನು ರೆಡಿ ಇದ್ದೀನಿ, ಆದ್ರೆ ಎಂಡಿ ಜೊತೆಯಲ್ಲ ಸಾರಿಗೆ ಸಚಿವರಾಗಿರುವಂತಹ ನಿಮ್ಮ ಜೊತೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಯಾಕಂದ್ರೆ ಉದ್ಯಮಿ ಮೋಹನ್ ದಾಸ್ ಪೈ ಮಾಡಿದ್ದಂತಹ ಟ್ವೀಟ್ಗೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಂತಹ ಉತ್ತರ ಏನು? ನಮ್ಮ ಬಿಎಂಟಿಸಿಯ ಎಂಡಿ ಒಬ್ಬರೇ ಸಾಕು ನಿಮ್ ಜೊತೆ ಚರ್ಚೆ ಮಾಡೋಕೆ, ನೀವು ಮುಂದೆ ಬಂದು ಚರ್ಚೆಗೆ ಸಿದ್ಧರಿದ್ದೀರಾ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ರು. ಜೊತೆಗೆ ಬರೀ ಟ್ವೀಟ್ ಮಾಡಿ ಸುಮ್ಮನಾಗ್ತೀರಾ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ರು. ನೀವು ಸಾರ್ವಜನಿಕ ಸೇವೆ ಲೆಕ್ಕಪತ್ರದ ದೃಷ್ಟಿಯಿಂದ ನೋಡ್ತೀರಾ, ನಾವು ಜನರ ಬದುಕಿನ ಅಗತ್ಯತೆಯನ್ನ ನೋಡ್ತೀವಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ರು. ಅದಕ್ಕೀಗ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಎಂಡಿ ಜೊತೆಗಲ್ಲ ನಿಮ್ಮ ಜೊತೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಸಮಸ್ಯೆ ರಾಜ್ಯ ರಾಜಧಾನಿಗೆ ಸಂಬಂಧಪಟ್ಟಿದ್ದು. ಮೋಹನ್ ದಾಸ್ ಪೈ ಅವರು ಸರ್ಕಾರವನ್ನ ಕುಟುಕೋದು ಅಥವಾ ಸರ್ಕಾರವನ್ನ ಎಚ್ಚರಿಸಿರೋದು ಇದೇ ಮೊದಲೇನಲ್ಲ. ಈ ಹಿಂದಿನಿಂದಾನು ಹಲವು ಬಾರಿ ಒಂದು ನಿಗದಿತವಾದಂತಹ ಸಮಸ್ಯೆ ಇದೆ, ಅದು ಸರಿ ಹೋಗ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಅದನ್ನ ಟೀಕೆ ಮೂಲಕವೋ ಅಥವಾ ಸಜೆಷನ್ ಮೂಲಕವೋ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮೋಹನ್ ದಾಸ್ ಪೈ ಹಲವು ಸಂದರ್ಭಗಳಲ್ಲಿ ಮಾಡಿದ್ದಾರೆ. ರೀಸೆಂಟ್ ಆಗಿ ಅದು ಸರ್ಕಾರ ಹಾಗೆ ಮೋಹನ್ ದಾಸ್ ಪೈ ಅವರ ನಡುವೆ ತಿಕ್ಕಾಟಕ್ಕೂ ಕಾರಣ ಆಗ್ಬಿಟ್ಟಿತ್ತು. ಈಗ ಸಾರಿಗೆ ಸಚಿವರ ಓಪನ್ ಚಾಲೆಂಜ್, ಅದಕ್ಕೆ ಮೋಹನ್ ದಾಸ್ ಪೈ ಅವರ ಪ್ರತ್ಯುತ್ತರ. ಬಟ್ ಇಶ್ಯೂ ಏನು? ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಭರತ್. ವಿದ್ಯಾ, ಈಗ ಬೆಂಗಳೂರು ನಗರದಲ್ಲಿ BMTC ಕಡೆಯಿಂದ 7,000 ಬಸ್ಗಳು ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಈ 7,000 ಬಸ್ಗಳು ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಅಂದರೆ ಸಾರ್ವಜನಿಕರಿಗೆ ಬಸ್ ಕೊರತೆ ಉಂಟಾಗಿದೆ. ಹಾಗಾಗಿ ಖಾಸಗಿ ಬಸ್ ಸಂಚಾರಕ್ಕೆ ನಗರದಲ್ಲಿ ಅನುಮತಿ ಕೊಡಿ ಅಂತೇಳಿ ಈಗ ಮೋಹನ್ ದಾಸ್ ಪೈ ಅವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದೇ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಖಾಸಗಿ ಬಸ್ಗಳ ಸಂಚಾರಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ಇಟ್ಕೊಂಡು ಮೋಹನ್ ದಾಸ್ ಪೈ ಅವರು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಟೀಕೆ ಮಾಡಿದ್ರು. ನಿಮ್ಮ ಇಲಾಖೆ ಒಂದು ಫೇಲ್ಯೂರ್ ಡಿಪಾರ್ಟ್ಮೆಂಟ್, ನೀವು ಕೂಡ ವಿಫಲರಾಗಿರುವಂತಹ ಒಂದು ಸಚಿವರು ಅಂತೇಳಿ ಟೀಕೆ ಮಾಡಿದ್ರು. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರು ಅದಕ್ಕೊಂದು ರೀತಿ ತಿರುಗೇಟು ಕೊಡುವಂಥ ಪ್ರಯತ್ನ ಮಾಡಿದ್ರು. ಅಂದರೆ ನೀವು ಕೇವಲ ಟ್ವಿಟರ್ ಮೂಲಕ ನೀವು ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಸುಮ್ಮನಾಗ್ತೀರಾ, ಅದ್ರ ಬಂದು ಬಹಿರಂಗವಾಗಿ ಚರ್ಚೆಗೆ ಬನ್ನಿ, ನಮ್ಮ BMTC MD ನಿಮ್ಮ ಜೊತೆಲಿ ಚರ್ಚೆ ಮಾಡ್ತಾರೆ, ಮುಕ್ತವಾಗಿ ಚರ್ಚೆ ಮಾಡೋಣ ಅಂತೇಳಿ ಒಂದು ಸವಾಲನ್ನು ಕೂಡ ಹಾಕಿದ್ರು. ಈ ಸವಾಲಿಗೆ ಈಗ ಮೋಹನ್ ದಾಸ್ ಪೈ ಅವರು ಮತ್ತೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಾವು ಚರ್ಚೆಗೆ ನಾನು ಸಿದ್ಧವಾಗಿದ್ದೇನೆ, ಆದರೆ ನಾನು ಚರ್ಚೆ ಮಾಡಬೇಕಾಗಿರೋದು BMTCಯ MD ಜೊತೆಯಲ್ಲ, ನಾನು ಚರ್ಚೆ ಮಾಡಬೇಕಾಗಿರೋದು ನನ್ನ ಪ್ರತಿನಿಧಿಯ ಅಥವಾ ನಮ್ಮ ನಾಗರಿಕರನ್ನು ಪ್ರತಿನಿಧಿಸುವಂತಹ ಸಚಿವರಾಗಿರುವಂತಹ ನಿಮ್ಮ ಜೊತೆಲಿ ನಾನು ಚರ್ಚೆ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಟೀಗ ಅವರು ಬಹಿರಂಗವಾದ ಒಂದು ಸವಾಲಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ 7,000 ಬಸ್ಗಳು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇದೆ. ಆದರೆ ಇದು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲ. ಕನಿಷ್ಠ ಅಂದ್ರೂ ಕೂಡ ಬೆಂಗಳೂರಿಗೆ 15,000 ಬಸ್ಗಳ ಅವಶ್ಯಕತೆ ಇದೆ. ನೀವು 15,000 ಬಸ್ಗಳನ್ನ ಇನ್ನು 2 ವರ್ಷ ಅಥವಾ ಇನ್ನು 3 ವರ್ಷಗಳಾಗುತ್ತೆ ಅನ್ನೋ ಒಂದು ಉತ್ತರವನ್ನು ನೀವು ಕೊಡ್ತಾ ಇದ್ದೀರಾ. ಆದರೆ ಸದ್ಯದ ಪರಿಸ್ಥಿತಿಗೆ ಬೆಂಗಳೂರಲ್ಲಿ 15,000 ಬಸ್ಗಳು ಬೇಕಾಗುತ್ತೆ. ನೀವು ಬಸ್ಗಳನ್ನು ಸರಿಯಾದ ಸಮಯಕ್ಕೆ ಅಥವಾ ಸರಿಯಾದ ಸಂದರ್ಭಕ್ಕೆ ನೀವು ಬಸ್ಗಳನ್ನು ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ನೀವು ಖಾಸಗಿ ಬಸ್ಗಳನ್ನು ಕೂಡ ನಗರದಲ್ಲಿ ಸಂಚಾರ ಮಾಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಟ್ಟು ಬಸ್ನಲ್ಲಿ ಸಂಚಾರ ಮಾಡೋದಕ್ಕೆ ರೆಡಿ ಇದ್ದೇವೆ, ನೀವು ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸಿ. ಜೊತೆಗೆ ಶಕ್ತಿ ಯೋಜನೆ ಮಾಡ್ತಾ ಇದ್ದೀವಿ, ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ. ಅದನ್ನು ಕೂಡ ಉಚಿತ ಯೋಜನೆ ಅಂತ ನೀವು ಪ್ರಚಾರ ಮಾಡ್ತಾ ಇದ್ದೀರಾ. ಆದರೆ ಅದು ಉಚಿತ ಯೋಜನೆ ಅಲ್ಲ, ಜನರ ತೆರಿಗೆ ಹಣದಿಂದ ನೀವು ಕೊಡ್ತಾ ಇರುವಂತಹ ಒಂದು ಸಬ್ಸಿಡಿ ಯೋಜನೆ ಅಂತ ಕೂಡ ಈಗ ಟೀಕೆ ಮಾಡಿರುವಂಥದ್ದು. ಒಟ್ಟಾರೆ ಮೋಹನ್ ದಾಸ್ ಪೈ ಅವರ ಒಂದು ಒತ್ತಾಯ ಏನಂತಂದ್ರೆ ಸಾರಿಗೆ ಅಂದ್ರೆ ಖಾಸಗಿ ಬಸ್ಗಳಿಗೆ ನಗರದ ಒಳಗೆ ಪ್ರವೇಶ ಕೊಡಬೇಕು, ನಗರದ ಒಳಗೆ ಸಂಚಾರ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನು 7,000 ಬಸ್ಗಳನ್ನ ಓಡಿಸ್ತಾ ಇದ್ದೀರಾ ಬೆಂಗಳೂರು ನಗರದಲ್ಲಿ, ಈಗ ಕೂಡಲೇ ಅದನ್ನ 15,000 ಬಸ್ಗಳನ್ನ ಓಡಿಸೋ ರೀತಿಯಾದ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಕೂಡ ತಮ್ಮದೇ ಆದ ಒಂದು ಸಮರ್ಥನೆಯನ್ನು ಕೊಟ್ಟರು, ತಮ್ಮದೇ ಆದ ಒಂದು ಸವಾಲನ್ನು ಹಾಕಿದ್ರು. ಈಗ MD ಜೊತೆಲಿ ಚರ್ಚೆ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇವರು ನಾವ್ಯಾಕೆ MD ಜೊತೆಲಿ ಚರ್ಚೆ ಮಾಡಬೇಕು, ನಾನು ನಮ್ಮ ನಾಗರಿಕರನ್ನ ಪ್ರತಿನಿಧಿಸುವ ಸಚಿವರ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತೇಳಿ ಈಗ ಪ್ರತ್ಯುತ್ತರ ಕೊಟ್ಟಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.